ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೀಗಲ್ಲ, ಹೀಗ್ ಮಾಡಿ ಪ್ರಯೋಜನ ಇಲ್ಲ. ಎಳೆದು ಒಂದ್ ಬಾರಿಸ್ಬೇಕು. ನನ್ನ ಕ್ಷಮಿಸಿ ಅತ್ಗೆ, ತಪ್ಪಾದ ಪರಿಸ್ಥಿತಿಯಲ್ಲಿ ನಿಮಗೆ ಹೊಡಿತಿದ್ದೀನಿ. ಚಿಕ್ಕ ದೆವ್ವ ದೊಡ್ಡ ದೆವ್ವನ ಏಳ್ಸಕ್ ಹೋಗಿರೋ ಹಾಗಿದೆ. ಎಷ್ಟೇ ಎಪ್ಸಿದ್ರು ಬೆಳಗಿನವರೆಗೂ ಹೇಳೋದಿಲ್ಲ. ನಾವು ಕೊಟ್ಟಿರೋ ಡೋಸೆ ಅಂತದ್ದು. ಭಯದಲ್ಲಿ ಸತ್ಯ ಅತ್ಗೆ. ಅದೇನ್ ನಗು ಅತ್ಗೆ? ಇಷ್ಟೆಲ್ಲ ಎಪ್ಸಿದ್ರು ಹೇಳ್ತಿಲ್ವಲ್ಲ. ಹೀಗಾದ್ರೂ ಅತ್ಗೆನ್ ಎಬ್ಬಿಸ್ಬೇಕು. ಅಪ್ಪ ಅತ್ತಿಗೆ, ಅತ್ತಿಗೆ ನಿಮ್ಮನ್ನ ಹೀಗಲ್ಲ. ಒಬ್ಬ ಏನತ್ತಿಗೆ ಇಷ್ಟು ಗಾಢವಾಗಿ ನಿದ್ರೆ ಮಾಡ್ತಿದ್ದೀರಾ? ಅಯ್ಯೋ, ಇದ್ರಲ್ಲಿ ಹೊಡೆದ್ರೆ ಸತ್ತೇ ಹೋಗ್ತಾರೆ. ಅತ್ತಿಗೆ, ಅಮ್ಮ ನನ್ ಸೊಂಟ ದೇವ್ರೇ. ಅಯ್ಯೋ, ಹೀಗಾಗಲ್ಲ. ಹೇಗಾದ್ರೂ ಸರಿ ಅತ್ತಿಗೆ ಎಬ್ಬಿಸ್ಬೇಕು. ಹಬ್ಬ ಎದ್ರು ಅತ್ತಿಗೆ. ಅಯ್ಯೋ ಅಯ್ಯೋ, ಇದು ಎಂತ ನಿದ್ರೆನಪ್ಪ ದೇವ್ರೆ. ಇಲ್ಲಿ ಕುಂಭಕರ್ಣಿ ನಿದ್ದೆಯಿಂದ ಹೇಳ್ತಿಲ್ಲ, ಅವ್ರು ನೋಡಿದ್ರೆ ಗೊಂಬೆಗಳನ್ನ ಮಾಡ್ತಿದ್ದಾರೆ. ಏನ್ ಮಾಡೋದು? ಆ ಕಲ್ಯಾಣಿ ಗುಡ್ ಟೈಮ್ ಹಾಗೆ ನಡೀತಿದೆ. ಅದ್ಗೆ ಎದ್ದೇಳಿ ಅದ್ಗೆ. ಕಲ್ಯಾಣಿ, ಎಲ್ಲ ಬೊಂಬೆಗಳು ತುಂಬಾ ಚೆನ್ನಾಗಿದೆ. ರಾತ್ರಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬೊಂಬೆಗಳನ್ನ ಬೆಳಗ್ಗೆ ಹೊತ್ತಿಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೀನ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ತೀಯ. ನಾನ್ ಅನ್ಕೊಂಡ್ರೆ ಅಲ್ಲ ಆಫೀಸರ್, ನೀವ್ ನನ್ ಬೆನ್ ತಟ್ಟಿ ನಾನಿದ್ದೀನಿ ಅಂತ ಧೈರ್ಯ ಕೊಟ್ರೆ ಆಗುತ್ತೆ. ಚೆನ್ನಾಗಿದೆ ಶ್ರೀಮತಿ ಅವರೇ. ಕಷ್ಟಪಟ್ಟಿದ್ ನೀನು ಕ್ರೆಡಿಟ್ ನನಗೆ ಕೊಡ್ತಾ ಇದೀಯಾ? ಹಾ, ನೀವೆಲ್ಲರೂ ನಗ್ತಾ ಇದ್ರೆ ನನಗೆ ಅಳುವು ಬರ್ತಿದೆ. ಅಷ್ಟಕ್ಕೂ ಈ ದಮಯಂತಿ ಅತ್ತಿಗೆ ಏನ್ ಮಾಡ್ತಿದ್ದಾರೆ? ಇನ್ನೂ ಗೊರ್ಕೆ ಹೊಡಿತಾ ನಿದ್ರೆ ಮಾಡ್ತಿದಾರಾ? ಬೇಗ ಹೊರಗಡೆ ಬಂದ್ರೆ ಇವ್ರ ಆನಂದನ ನೋಡಿ ಜಗಳ ಮಾಡ್ತಾರೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿದ್ದೀನಿ. ಬೇಗ ಬನ್ನಿ ಅತ್ತಿಗೆ. ಅಮ್ಮ, ನೀನೇ ಹೇಳು, ಈ ಗೊಂಬೆಗಳನ್ನ ಆಫೀಸರ್ ಸಹಾಯ ಇಲ್ದೆ ನಾನ್ ಮಾಡಕ್ ಆಗ್ತಾ ಇತ್ತಾ? ಹೆಂಡತಿ ಟ್ಯಾಲೆಂಟ್ ನ ಗುರುತಿಸಿ ಎನ್ಕರೇಜ್ ಮಾಡೋದು ಗಂಡನ ದೊಡ್ಡತನ. ಗಂಡನ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತ ಹಗಲು ರಾತ್ರಿ ಇಷ್ಟೆಲ್ಲ ಗೊಂಬೆಗಳನ್ನ ಮಾಡಿದೀಯಲ್ಲ. ನೀವಿಬ್ರು ಗ್ರೇಟೇ ಅಪ್ಪ. ಸರಿಯಾಗಿ ಹೇಳಿದೆ ಅನುಪಮ.
ರಾತ್ರಿ ಇಷ್ಟು ಗೊಂಬೆಗಳನ್ನ ಮತ್ತೆ ತಯಾರು ಮಾಡಿದ್ರಾ? ಇಷ್ಟೊತ್ತು ನಾನು ಯಾಕೆ ನಿದ್ದೆ ಮಾಡ್ತಿದ್ದೆ? ಏನೋ ನಡೆದಿದೆ ರಾತ್ರಿ. ನೀನ್ ಸ್ಪ್ರೇ ವಾಸನೆ ನೋಡಿ ಓಕೆ ಅಂದ್ರೆ ನಾಳೆ ಬೆಳಿಗ್ಗೆ ಹೋಗಿ ತರ್ತೀನಿ. ಕುತ್ಕೋ, ಮಲ್ಕೋ ಮಲ್ಕೋ. Sorry, ಮಲ್ಕೋ, ನೀನು ನಿಮ್ಗೆ ಸುಸ್ತಾಗಿದೆ, ಮಲ್ಕೋ. ಕೊನೆಗೂ ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಕಲ್ಯಾಣಿ. ನನ್ನ ಮಗನ ಸಹಾಯದಿಂದ, ನನ್ನ ಗಂಡನ ಸಹಾಯದಿಂದ ನನ್ನನ್ನ ಮೂರ್ಖಳನ್ನಾಗಿ ಮಾಡಿ. ಅಯ್ಯೋ ಅತ್ತೆ, ಅದ್ ಹಾಗಲ್ಲ. ಮಾತಾಡಬೇಡ. ಮಾತಾಡಿದಿರೋ ತಪ್ಪೇನು? ಮಾತಾಡದಿರೋಂಥ ತಪ್ಪೇನು ಮಾಡಿದ್ರಲ್ಲ ಕಲ್ಯಾಣಿ? ಹೌದಮ್ಮ, ರಾತ್ರಿ ಎಲ್ಲ ನಿದ್ದೆ ಮಾಡ್ದೇನೆ ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಈ ಬೊಂಬೆಗಳನ್ನ ತಯಾರು ಮಾಡಿದ್ಲು. ಸಾಧ್ಯ ಆದರೆ ಕಲ್ಯಾಣಿ ತಾಳ್ಮೆನ, ಕಲೆನ ನೋಡಿ ಮೆಚ್ಕೋಬೇಕೆ ಹೊರತು ಹೊಟ್ಟೆ ಕಿಚ್ಚಿನ ನರಳಬಾರ್ದು. ಜೋರಾಗಿ ಹೋಗಿ ಬೈದಿದ್ ಸಾಕು. ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಹೋಗು. ಪೂಜೆಗೆ ಟೈಮ್ ಆಗ್ತಿದೆ. ಬಾಲಾಜಿ, ಇನ್ನೂ ಇಲ್ಲೇ ಇದ್ದೀರಾ? ಬೇಗ ರೆಡಿ ಮಾಡಿ. ಅಮ್ಮೋರೆ, ನೀವು ನಿಜವಾಗ್ಲೂ ಗ್ರೇಟ್ ಅಮ್ಮೋರೆ. ಯಾಕೆ ಬಾಲಾಜಿ? ಏನೇ ಆದ್ರೂ ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಕಲ್ತು ಬಿಡ್ತೀರಾ. ನೀವು ಈ ಮನೆಗೆ ಬಂದಾಗ ರಂಗೋಲಿ ಹಾಕೋದು, ಪೂಜೆ ಮಾಡೋದು ಏನು ಬರ್ತಿರ್ಲಿಲ್ಲ. ಇವಾಗೆಲ್ಲ ಚಕ ಅಂತ ಮಾಡ್ಬಿಡ್ತೀರಾ. ತುಂಬಾ ತಾಳ್ಮೆಯಿಂದ ಬೊಂಬೆಗಳನ್ನು ಮಾಡಿದ್ದೀರಾ. ಅದು ಹಾಳಾಗಿ ಹೋಗಿದ್ದಕ್ಕೆ ರಾತ್ರಿ ಎಲ್ಲ ಕೂತು ಮತ್ತೆ ಮಾಡಿದ್ದೀರಾ. ಅದಕ್ಕೆ ನೀವು ತುಂಬಾನೇ ಗ್ರೇಟು ಅಂತಂದೆ. ಥ್ಯಾಂಕ್ ಯು ಬಾಲಾಜಿ. ನಮಸ್ತೆ ಅಮ್ಮ. ನಮಸ್ಕಾರ. ಗೊಂಬೆಗಳನ್ನ ತಗೊಂಡು ಹೋಗೋಣ ಅಂತ ಬಂದ್ವಮ್ಮ. ಎಲ್ಲ ರೆಡಿ ಆಗಿದೆ. ಬಾಲಾಜಿ, ಕಳಿಸ್ಕೊಡಿ ಅದನ್ನ. ಸರಿ ಅಮ್ಮೋರೆ. ಅಮ್ಮ ತಗೊಳ್ಳಿಮ್ಮ ದುಡ್ಡು. ಆಲ್ರೆಡಿ ಕೊಟ್ಟಿದ್ದೀರಲ್ಲ. ಅದು ಅಡ್ವಾನ್ಸ್ ಅಮ್ಮ, ಇದು ಪೂರ್ತಿ ದುಡ್ಡು. ಅಯ್ಯಯ್ಯೋ, ಪರವಾಗಿಲ್ಲ ಬಿಡಿ, ನನಗೇನ್ ಖರ್ಚಿರುತ್ತೆ? ಹಾಗನ್ಬೇಡಿ ಅಮ್ಮ, ದುಡ್ಡು ಕೊಡದೆ ಹೋದ್ರೆ ನಮ್ಮ ಅಧ್ಯಕ್ಷರು ಒಪ್ಕೊಳ್ಳಲ್ಲಮ್ಮ. ನೀವು ತಗೊಳ್ಳೇಬೇಕು ಅಮ್ಮ. ಕಲ್ಯಾಣಿ ತಗೋ. ತಗೋ ಕಲ್ಯಾಣಿ. ಹಬ್ಬದ ದಿನ ಮನೆಗೆ ಬಂದಿರೋ ಲಕ್ಷ್ಮಿನ ಬೇಡ ಅನ್ಬಾರ್ದು. ನೀನ್ ವ್ಯಾಪಾರಕ್ಕೋಸ್ಕರ ಗೊಂಬೆನ್ ಮಾಡದೇ ಇದ್ರು ನಿನ್ನ ಪ್ರತಿಭೆನ ಮೆಚ್ಚಿ ನಿನಗೆ ಮನಸ್ಫೂರ್ತಿಯಿಂದ ಕೊಡ್ತಿರೋ ಕಾಣಿಕೆ ಅದು. ತಗೋ. ಹಾಗೆ ಆಗ್ಲಿ ಅಜ್ಜಿ. ಚಿಕ್ಕಮ್ಮ, ಈ ದುಡ್ಡಲ್ಲಿ ನನ್ನ ಕಡೆಯಿಂದ ಕೃಷ್ಣ ಗೋದಾವರಿಗೆ ಏನ್ ಬೇಕೋ ಅದನ್ನ ಕೊಡ್ಸಿ. ಸರಿ ಕಲ್ಯಾಣಿ. ಅಮ್ಮ, ಒಂದ್ ವಿಷಯ. ಅಧ್ಯಕ್ಷರು ಇವತ್ತಿನ ಪೂಜೆಗೆ ನಿಮ್ಮನ್ನೇ ಮುಖ್ಯ ಅತಿಥಿ ಅನ್ಕೊಂಡಿದ್ದಾರೆ. ನೀವು ಬಂದ್ರೆ ಅಧ್ಯಕ್ಷರು ಸಂತೋಷ ಪಡ್ತಾರೆ. ಅಯ್ಯೋ ಹೌದಾ? ಆದ್ರೆ ಇವತ್ತು ಹಬ್ಬ ಅಲ್ವಾ? ನಮ್ಮನೇಲೂ ಇವತ್ತು ಪೂಜೆ ಇರತ್ತೆ. ಕ್ಷಮಿಸಿ ಬರಕ್ಕಾಗ್ತಿಲ್ಲ. ಬಂದ್ರೆ ಚೆನ್ನಾಗಿರುತ್ತಮ್ಮ. ನೀವು ಗಂಡ ಹೆಂಡ್ತಿರಿಬ್ರು ಅವ್ರಿಗೆ ತುಂಬಾ ಇಷ್ಟ ಆಗಿದ್ದೀರಾ. ಹೆಂಡತಿಗೆ ಬೆನ್ನೆಲುಬಾಗಿ ಪ್ರೋತ್ಸಾಹಿಸೋ ಗಂಡ ಅಂದ್ರೆ ಅವ್ರಿಗೆ ಗೌರವ. ಕಲೆ ಅಂದ್ರು, ಕಲೆಗಾರ ಅಂದ್ರು ಅವ್ರಿಗೆ ತುಂಬಾ ಪ್ರೀತಿ. ಅದಕ್ಕೆ ಅವರು ಹೇಳ್ ಕಳ್ಸಿದ್ದಾರೆ. ಕಲ್ಯಾಣಿ, ನಮ್ಮನೇಲಿ ಪೂಜೆ ಇದ್ದ ಹಾಗೆ ಅಲ್ಲೂ ಕೂಡ ಪೂಜೆ ಇರುತ್ತೆ. ನೀನಲ್ಲಿ ಅಮ್ಮನವ್ರ ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ ಎಲ್ಲ ತಗೋ. ಆಮೇಲೆ ಬಂದ್ ಬೇಕಾದ್ರೆ ಇಲ್ಲಿ ಪೂಜೆ ಮಾಡು.
ಸರಿ ಹಾಗಾದ್ರೆ ನಾನ್ ಬರ್ತೀನಿ ಅಂತ ಹೇಳಿ ಗೊಂಬೆಗಳನ್ನ ತಗೊಂಡ್ ಹೋಗಿ. ಬನ್ನಿ, ಬೊಂಬೆ ಕೊಡ್ತೀನಿ. ಕಲ್ಯಾಣಿ, ನಿನ್ನ ನೋಡ್ತಿದ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಮ್ಮ. ಪಕ್ಕದೂರಿಗೆ ಹೋಗ್ಬೇಕು, ಹೋಗೋದಕ್ಕೆ ಕೇಳ್ಬೇಕು ಅಂತ ಅನ್ಕೊಂಡಿರೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಹೋದ್ರೆ ಕಲ್ಯಾಣಿ ಒಬ್ಳೆ ಹೋಗ್ತಾಳೆ, ನನ್ನ ಮಗ ಹೋಗಲ್ಲ. ಹಾಗಂತ ಶೌರ್ಯ ನಿಂಗೆ ಹೇಳಿದ್ನಾ? ಅವನು ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ಅವನು ಹೆತ್ತ ತಾಯಿ, ನಾನು ಹೇಳ್ತಾ ಇದ್ದೀನಿ. ಒಂದು ಹೆಣ್ಣು ಮಗಳನ್ನ ಗೊತ್ತಿಲ್ದೇ ಇರೋ ಊರಿಗೆ, ಗೊತ್ತಿಲ್ದೇ ಇರೋರ್ ಮನೆಗೆ ಒಂಟಿಯಾಗಿ ಹೇಗೆ ಕಳ್ಸೋ ದಮಯಂತಿ? ಆವೇಶದಲ್ಲಿ ಅಡ್ಡಿ ಮಾಡೋದಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ದಮಯಂತಿ. ನಾನು ಹೇಗೆ ಮಾತಾಡಬೇಕು, ಹೇಗೆ ಯೋಚನೆ ಮಾಡಬೇಕು ಅಂತ ನಿಮ್ಮ ಹತ್ರ ಕಲಿಯೋ ಅಗತ್ಯ ನನಗಿಲ್ಲ ಅನುಪಮ ಅವರೇ. ಹೌದೌದು, ನೀನು ಬಹಳ ಮೇಧಾವಿ. ಸೊಸೆನ ಎಲ್ಲಿ 4 ಜನ ಮೆಚ್ಕೋತಾರ ಅಂತ ಹೊಟ್ಟೆ ಕಿಚ್ಚಿಂದ ಸಾಯ್ತಿದೀಯಾ. ಯಾರೋ ಒಬ್ಳು ನಿನ್ನ ಹಾಗೆ ಎಲ್ಲಾದು ನಾನೇ ಮಾಡ್ತೀನಿ ಅಂತ ಹೋಗಿ ಕೈಲಾಗ್ದವಳು ಮೈ ಪರ್ಸ್ಕೊಂಡಂಗೆ ಏನು ಮಾಡಕ್ಕಾಗದೆ ಹತ್ಕೊಂಡು ಕೂತಿದ್ಲಂತೆ. ಹೌದು ಹೌದು, ನೀವೇನೋ ಓದಿದ್ದೀರಾ ನೋಡಿ ತುಂಬಾ ದೊಡ್ಡದಾಗಿ. ನನ್ನ ಬೈಯೋದಕ್ ಮಾತ್ರ ಆ ಜ್ಞಾನನ ಉಪಯೋಗಿಸ್ತೀರಾ. ಸಾಮಾನ್ಯ ಜ್ಞಾನ ಇಲ್ಲದೆ ಇದ್ರೆ ಒಳ್ಳೇದ್ ಹೇಳಿದ್ರು ಬೈದಾಗಿ ಅನ್ಸುತ್ತೆ ದಮಯಂತಿ. ನೋಡಿದ್ಯೇನೋ ಶೌರ್ಯ, ಎಲ್ಲರೂ ಸೇರ್ಕೊಂಡು ನನ್ಗೆ ಹೇಗೆ ಅಂತಾರೆ ಅಂತ. ನನಗೇನು ಅರ್ಥ ಆಗ್ತಿಲ್ಲಮ್ಮ. ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ಇವಾಗ ಕಲ್ಯಾಣಿ ಹೋಗೋದು ನಿನಗಿಷ್ಟ ಇಲ್ವಾ? ಅಥವಾ ನಾನು ಅವಳ ಜೊತೆ ಹೋಗೋದು ನಿನಗಿಷ್ಟ ಇಲ್ವಾ? ನೀವಿಬ್ರು ಜೊತೆಲಿ ಹೋಗೋದು ನಿಮ್ಮಮ್ಮನಿಗೆ ಇಷ್ಟ ಇಲ್ಲ ಶೌರ್ಯ. ಗಂಡ ಹೆಂಡತಿ ಅಂದಮೇಲೆ ಒಟ್ಟಿಗೆ ಇರದೆ ಇನ್ನು ಹೇಗಿರ್ತಾರಮ್ಮ? ಯಾಕಮ್ಮ ಎಲ್ರ ಮುಂದೆ ಕೆಟ್ಟವಳಾಗ್ತೀಯ? ಈಗ ನಾನು ಅಲ್ಲಿಗೆ ಹೋದ್ರೆ ಏನಾಗತ್ತೆ? ಹೋಗ್ಲಿ, ಈಗ ನೀನು ಹೋಗ್ಬೇಡ ಅಂತ ಯಾಕೆ ಹೇಳ್ತಿದ್ಯಾ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಹೇಳು. ನಾನು ಹೋಗಲ್ಲ. ಕಾರಣ ಇದ್ದಿದ್ರು ಇಷ್ಟೊತ್ತಿಗೆ ಬಾವಿ ಕಪ್ಪೆ ಹಾಗೆ ಬಾಯಿ ಬಿಟ್ಟು ಜಗಳ ಮಾಡ್ತಿದ್ಲು ಶೌರ್ಯ. ಇರೋ ಒಂದೇ ಒಂದು ಕಾರಣ ಏನು ಅಂತಂದ್ರೆ ಕಲ್ಯಾಣಿ ಸಂತೋಷವಾಗಿ ಇರಬಾರ್ದು ಅಷ್ಟೇ. ಅಮ್ಮ, ನಾನು ಕಲ್ಯಾಣಿ ಹೋಗ್ತಾ ಇದ್ದೀವಿ. ಅಲ್ಲಿ ಬೊಂಬೆಗಳ ಪೂಜೆ ಮುಗೀತಿದ್ದ ಹಾಗೇನೆ ಬಂದ್ಬಿಡ್ತೀವಿ. ಕಲ್ಯಾಣಿ ನಡಿ. ಏನು ಇನ್ನು ಹೂ ಕಟ್ಟೋದು ಮುಗ್ದಿಲ್ವಾ? ಆಗೋಯ್ತು ಯಜಮಾನ್ರೆ, 10 ನಿಮಿಷ ಅಷ್ಟೇ. ಮುಹೂರ್ತದ ಸಮಯ ಬಂದ್ಬಿಡ್ತಿದೆ, ಬೇಗ ಮಾಡ್ರು. ಹೊರಗಡೆಯಿಂದ ಅತಿಥಿಗಳು ಬರ್ತಿದ್ದಾರೆ. ಸರಿ ಯಜಮಾನ್ರೆ. ಏನಳ್ಯ, ಯಾವಾಗ್ಲೂ ಫೋನಲ್ಲೇ ಇರ್ತೀಯಲ್ಲ? ನಮ್ಮನೆ ಕೆಲಸ ತಾನೇ ಇದು. ನೀನೇ ಎಲ್ಲ ನೋಡ್ಕೋಬೇಕು, ಕೆಲ್ಸದವ್ರ ಹತ್ರ ಕೆಲಸ ಮಾಡಿಸ್ಬೇಕು. ಬಿಟ್ಟಿಯಾಗಿ ತಿನ್ನಕ್ ಬಂದಿರೋರು ಸುಮ್ನೆ ಕೂತ್ಕೋತಾರೆ ಹೊರತು ಮೈಯಾಕ್ ಬಗ್ಗಿಸ್ತಾರ್ರಿ. ರಾಜಮ್ಮ, ಹಬ್ಬದ ದಿನ ಶುರು ಮಾಡ್ಬೇಡ. ನೀನ್ ಹೋಗಿ ಅಮ್ಮನವ್ರಿಗೆ ನೈವೇದ್ಯ ಪ್ರಸಾದ ಆಗಿದ್ಯಾ ಅಂತ ನೋಡು. ನಿಮ್ಮ ಅತ್ತೆ ಮಾತಿಗೆ ತಲೆ ಕೆಡ್ಸ್ಕೊಡ್ರಪ್ಪ. ಆ ಪುರೋಹಿತರು ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ತಿಳ್ಕೊ. ಸರಿ ಮಾವ. ಅಪ್ಪ, ಹೇಗಿದ್ದೀನಿ ಈ ಡ್ರೆಸ್ ಅಲ್ಲಿ? ನಿನಗೇನಮ್ಮ ಬಂಗಾರ, ನಿಜವಾಗ್ಲೂ ಮಹಾಲಕ್ಷ್ಮಿ ತರ ಇದೆಯಾ? ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ಬಾವಾ, ನಿನ್ ಸ್ಟೈಲಲ್ಲಿ ಹೇಳು, ಹೇಗಿದ್ದೀನಿ? ನಿನ್ನ ರೂಪ ಮರ್ತೋಗಕ್ಕಾಗ್ದಿರೋ ಜ್ಞಾಪಕ. ನಿನ್ ಮಾತು ಕೋಗಿಲೆ ಹಾಡಿನ ಹಾಗಿರುತ್ತೆ. ನಿನ್ನ ಹೆಜ್ಜೆಯ ಶಬ್ದಗಳು ಜಲಪಾತದ ಶಬ್ದಗಳ ಹಾಗಿರುತ್ತೆ. ನಿನ್ನಗು ಬೆಣ್ಣೆ ಹಾಗಿರುತ್ತೆ. ನಿನ್ನ ಮನಸ್ಸು ಸ್ವಚ್ಛವಾದ ಹಾಲಿನ ಕಡಲು. ಒಟ್ನಲ್ಲಿ ಮಾವ ಹೇಳ್ದಂಗೆ ಮಹಾಲಕ್ಷ್ಮಿ ಆಗಿದ್ಯಾ. ಥ್ಯಾಂಕ್ ಯು ಬಾವಾ. ಲಕ್ಷ್ಮಿ, ಏನಿದು ಚಿಕ್ಕ ಮಕ್ಕಳ ತರ
ಹೋಗಿ ಪೂಜೆ ಏರ್ಪಾಡು ನೋಡು. ಸರಿಯಪ್ಪ. ಆ ಕಡೆ ಬೇಗ ರೆಡಿ ಮಾಡು. ಸರಿ ಸರ್. ರಾಜಮ್ಮ, ರಾಜಮ್ಮ. ಅಬ್ಬಬ್ಬಾ ಏನ್ರಿ? ಕಲ್ಯಾಣಿ ಅವರು ಶೌರ್ಯ ಅವರು ಇಬ್ರು ಬರ್ತಿದ್ದಾರೆ. ಅವರಿಬ್ಬರಿಗೂ ಅತಿಥಿ ಮರ್ಯಾದೆಯಲ್ಲಿ ಯಾವ ಕಮ್ಮಿನೂ ಆಗ್ಬಾರ್ದು. ಇಬ್ಬರಿಗೂ ಹೊಸ ಬಟ್ಟೆ ಕೊಡ್ಬೇಕು, ನೆನ್ಪಿದೆಯಲ್ಲ? ನೆನ್ಪಿದೆ ರೀ, ನೀವ್ ಚಿಂತೆ ಮಾಡ್ಬೇಡಿ. ಆಸೆ ನೆರವೇರ್ತು. ತುಂಬಾ ಸಂತೋಷವಾಗ್ತಿದ್ಯಮ್ಮ. ಕಲ್ಯಾಣಿ, ನೀವಿಬ್ರು ಹೊರಗಡೆ ಹೋಗ್ತಿದ್ದೀರಾ. ಅಲ್ಲಿ ಎಷ್ಟೊತ್ತಾಗುತ್ತೋ ಏನೂ ಗೊತ್ತಿಲ್ಲ. ಮೋಕ್ಷನ್ಗೆ ಹಸ್ವಾದ್ರೆ ಅವ್ನು ತಡ್ಕೊಳ್ಳೋದಿಲ್ಲ. ನೀವು ಬರೋವರೆಗೂ ನಾವು ನೋಡ್ಕೊಳ್ತೀವಿ. ಕೊಡಮ್ಮ ಮಗುನ. ನನ್ನೇ ನನ್ನ ಮಗನ ಕೈಲಿ ಬಯಸ್ತೀರಾ ಅಲ್ವಾ? ನೀವು ಸಂತೋಷವಾಗಿರೋದಕ್ಕೆ ನಾನೆಲ್ಲಿ ಬಿಡ್ತೀನಿ? ಹೌದು ಕಲ್ಯಾಣಿ, ಅಷ್ಟು ಜನ ಇರೋ ಕಡೆ ಕರ್ಕೊಂಡು ಹೋದ್ರೆ ಮಗುಗ್ ದೃಷ್ಟಿ ಆಗುತ್ತೆ. ನಿಂತ್ಕೋ. ಮಗು ಆ ಕಡೆ ಹೋದ್ರೆ ಮತ್ತೆ ವಾಪಸ್ ಈ ಕಡೆ ಬರೋ ಅವಶ್ಯಕತೆ ಇಲ್ಲ. ಏನಮ್ಮ ನೀನ್ ಹೇಳ್ತಿರೋದು? ಹೌದು ಶೌರ್ಯ, ಮಗು ಅವ್ರ ಕೈಗೆ ಹೋದ್ರೆ ಹಾಲು ಕುಡ್ಸೋದ್ರ ಜೊತೆಗೆ ಮನುಷ್ಯರಿಗೆ ಮೋಡಿ ಮಾಡೋದನ್ನು ಕೂಡ ಕಲಿಸ್ತಾರೆ. ನಿಧಾನಕ್ಕೆ ಅವನನ್ನ ಅವ್ರ ದಾರಿಗೆ ತಗೊಂಡು ನನ್ನ ಮಾತನ್ನ ನೀನೇ ಕೇಳ್ದೇ ಇರೋ ಹಾಗೆ ಹೇಗ್ ಮಾಡ್ತಾ ಇದ್ದಾರೋ ಹಾಗೆ ನಿನ್ನ ಮಗ ನಿನ್ ಮಾತು ಕೇಳ್ದೇ ಇರೋ ಹಾಗೆ ಮಾಡ್ತಾರೆ. ಅವನಿಗೆ ಮಾತು ಬರೋದಿಲ್ಲಮ್ಮ. ಯಾಕೆ ಅಜ್ಜಿಗೆ ಹಾಗೆ ಹೇಳ್ತಾ ಇದ್ಯಾ? ನಾನು ಅವ್ರಿಗೇನೋ ಹೇಳ್ತಿಲ್ವೋ, ಅವ್ರ ದೊಡ್ಡತನದ ಬಗ್ಗೆ ಹೇಳ್ತಾ ಇದ್ದೀನಷ್ಟೇ. ಎಲ್ರು ನಿನ್ ಹಾಗ್ಯಾರೆಲ್ಲ ದಮಯಂತಿ. ನಿನ್ನನ್ ಬಿಟ್ರೆ ಈ ಮನೆಯವರಿಗೆಲ್ಲ ಹೇಗೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಇಷ್ಟು ಡಿಸ್ಕಷನ್ ಯಾಕೆ ದಮಯಂತಿ? ಇವಾಗೇನು ಮಗುನ ಅತ್ತೆಯವ್ರಿಗೆ ಕೊಡಬೇಡ ಅಂತ ಹೇಳ್ತಿದ್ಯಾ, ಅಷ್ಟೇ ಅಲ್ವಾ? ಹೌದು. ಸರಿ, ಹಾಗಾದ್ರೆ ಅಮ್ಮ ಕಲ್ಯಾಣಿ, ಮಗುನ ನಿಮ್ಮ ಮತ್ತೆ ಕೈ ಕೊಡಮ್ಮ. ನೀವು ಬರೋವರೆಗೂ ನಿಮ್ಮ ಅತ್ತನೇ ಆಡ್ತಿರ್ತಾರೆ, ಮಗುನ ನೋಡ್ಕೋತಾರೆ. ಸರಿನಾ ದಮಯಂತಿ? ಇವರೊಬ್ರು ನನಗ್ ತೊಂದರೆ ಕೊಡೋದಕ್ಕೆ ಕಾಯ್ತಿರ್ತಾರೆ. ಈಗ ನನ್ನ ಮಗು ನೋಡ್ಕೊಳ್ಳಲ್ಲ ಅಂದ್ರೆ ಶೌರ್ಯ ಮತ್ತೆ ನನಗೆ ಬೈತಾನೆ. ಯಾಕೆ ಏನು ಮಾತಾಡ್ತಿಲ್ಲ? ಏನ್ ಮಾತಾಡ್ಲಿ? ಹೀಗ್ ಸಿಕ್ಕಾಕೊಂಡ್ಮೇಲೆ ಅವನು ನೋಡ್ತಿದ್ರೇನೆ ನನ್ಗೆ ಅಸಹ್ಯ. ಕಲ್ಯಾಣಿ, ಮೌನವಾಗಿದ್ದಾಳೆ ಅಂದ್ರೆ ನಿಮ್ಮ ಅತ್ತೆ ಒಪ್ಕೊಂಡ ಹಾಗೇನೆ. ಮಗುನ್ ಕೊಡು. ಥ್ಯಾಂಕ್ಸ್ ಅಮ್ಮ. ಫಸ್ಟ್ ಟೈಮ್ ನೀನು ಮಗು ನೆತ್ಕೊಂಡಿದ್ಯಾ. ಇವತ್ತು ತುಂಬಾ ಒಳ್ಳೆ ದಿನ ಆಗಿರುತ್ತೆ. ಕಲ್ಯಾಣಿ, ನಡಿ ಹೋಗೋಣ. ಸರಿ ಆಫೀಸರ್. ಅನುಪಮ, ನೈವೇದ್ಯ ಸಿದ್ಧ ಆಯ್ತಾ ನೋಡು. ಸರಿಯಮ್ಮ. ಏಯ್, ನಿನ್ನ ನನ್ನ ಕೈಗೆ ಎತ್ಕೋತೀನಿ ಅಂತ ಕನ್ಸಲ್ಲೂ ಕೂಡ ಊಹೆ ಮಾಡಿರ್ಲಿಲ್ವೋ? ನಿಮ್ಮಮ್ಮ ತಿರ್ಗಾಡೋದಕ್ಕೆ ಹೋದ್ರೆ ನಾನ್ ನಿನ್ನನ್ನ ಆಡಿಸ್ಬೇಕಾ? ಖಂಡಿತ ಆಡ್ಸಲ್ಲ. ಕನಿಷ್ಠ ಹಾಲು ಕೂಡ ಕೊಡಲ್ಲ ನಿನ್ಗೆ. ನಿನ್ನಳು ನೋಡಿ ಇವ್ರು ಅವಳಿಗೆ ಫೋನ್ ಮಾಡಿ ಕರೆಸ್ಬೇಕು.